ಕನಬರ್ತಲ್ಲ ಪ್ರೇಮ ಹಾಕೋದಕ್ಕೂ ರಪ್ಪನ ಬಡಿಯೋದು ಸರಿ ಆಯ್ತು. ಎಲ್ಲಾ ತರದ್ದು ಸ್ಟಾಲ್ಸ್ ಹಾಕಿದೀವಿ, ಅಂದ್ರೆ ಎಲ್ಲಾ ಲೈವ್ ಡಿಪಾರ್ಟ್ಮೆಂಟ್ಸ್ ಇಂದ ಹಾಕಿದ್ದಾರೆ. ನೈಜವಾಗಿ ಎಲ್ಲಾ ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದೀವಿ. ಆಮೇಲೆ ಜೊತೆಗೆ ದುರ್ಗಮ್ಮನ ಹಬ್ಬ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಗ್ಲಾಸ್ ಹೌಸ್ ನ ನೋಡ್ತಾರೆ, ವೀಕ್ಷಿಸ್ತಾರೆ. ಹಾಗಾಗಿ ಈ ದಿನವನ್ನ ನಾವು ತುಂಬಾ ಸುಚಿತವಾಗಿ ಆಯೋಜಿಸ್ಕೊಂಡಿದೀವಿ. ಜೊತೆಗೆ ನಮ್ಮ ಸಿರಿಧಾನ್ಯದ ಬಗ್ಗೆ ಮಹತ್ವ ಇರಲಿ ಅಂತ ಹೇಳಿ ನಮ್ಮ ಇಲಾಖೆಯಿಂದ ನಾವು ಕೂಡ ಒಂದು ಸ್ಟಾಲ್ ನ ಹಾಕಿದೀವಿ. ಇಲ್ಲಿ ಸಿರಿಧಾನ್ಯದ ಮಹತ್ವವನ್ನ ನಾವು ಒಂದು ದುರ್ಗಮ್ಮನ ಒಂದು ಥೀಮ್ ಇಟ್ಕೊಂಡು ನಾವು ತುಂಬಾ ಚೆನ್ನಾಗಿ ಹಾಕಿದೀವಿ. ಹೆಚ್ಚಿನ ಜನ ಇದನ್ನ ವೀಕ್ಷಿಸ್ಲಿ, ಆಮೇಲೆ ಖುಷಿ ಪಡ್ಲಿ ಅಂತ ಹೇಳಿ 5 ದಿನ ಆಯ್ತು. ಸುಮಲತಾ ಓನಾಗಿ ಆಗ್ತದೆ ಸ್ಟಾರ್ಟ್ ಯಾವುದು ಅದೊಂದು ಪ್ಲಾನ್ ಮಾಡ್ತಿದ್ರಲ್ಲ. ತುಂಬಾ ಚೆನ್ನಾಗಿದೆ. ಕಂಪೇರ್ ಮಾಡಿದ್ರೆ ಬೆಂಗಳೂರಿಗೆ ಅಲ್ಲಿ ಹೋಲಿಸಿದ್ರೆ ದಾವಣಗೆರೆ ಇದರಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ನೋಡೋಕ್ಕೆಲ್ಲ. ಇಲ್ಲೆಲ್ಲ ಫಲಪುಷ್ಪ ದರ್ಶನ ಚೆನ್ನಾಗಿ ಮಾಡಿದ್ದಾರೆ. ಕಂಪೇರ್ ಹಬ್ಬ ಇತ್ತು, ಇಲ್ಲಿ ಹೋಗಿ ಬರೋರ್ಗೆಲ್ಲ ಚೆನ್ನಾಗಿದ್ದಾರೆ. ನೆಂಟರೆಲ್ಲ ಬಂದ್ರೆ ನೋಡಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿದೆ. ಪ್ರತಿ ವರ್ಷನೂ ಬರ್ತಿರ್ತೀವಿ ನಾವು. ಇಲ್ಲೇ ಇರೋದು ದಾವಣಗೆರೆಯಲ್ಲಿ. ಪ್ರತಿ ವರ್ಷ ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ. ನೋಡಕ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಮೈಂಡ್ ರಿಲ್ಯಾಕ್ಸೇಷನ್ ಆಗುತ್ತೆ. ಚೆನ್ನಾಗಿದೆ. ನಮ್ಮ ಹೆಸರು ತನು ಅಂತ. ಇದು
ದುರ್ಗಮ್ಮನ ಜಾತ್ರೆ ನಮ್ಮ ದಾವಣಗೆರೆ ತುಂಬಾ ವಿಶೇಷವಾಗಿರುವಂತ ಜಾತ್ರೆ. ಸೊ ಹಾಗಾಗಿ ಇಂಥ ಒಂದು ಸಮಯದಲ್ಲಿ ಫ್ಲವರ್ ಶೋ ಮಾಡಿರೋದು ನಮಗೆ ತುಂಬಾ ಖುಷಿ ಕೊಡುತ್ತೆ. ಯಾಕಂದ್ರೆ ಎಲ್ಲರೂ ಫ್ಯಾಮಿಲಿ ಅಂದ್ರೆ ಫ್ರೆಂಡ್ಸು, ಫ್ಯಾಮಿಲೀಸು ಮತ್ತೆ ಎಲ್ಲ ರಿಲೇಷನ್ಸ್ ಊರಿಂದ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ದಾವಣಗೆರೆಯಲ್ಲಿ ಏನಿದೆ ಅಂತ ಹೇಳ್ಕೊಳಕ್ಕಾದ್ರೂ ನಾವು ಈ ಒಂದು ಗ್ಲಾಸಸ್ಗೆ ಬಂದು ಈ ಖುಷಿ ಹಂಚ್ಕೊಳಕ್ ನಮಗೆ ತುಂಬಾ ಖುಷಿ ಆಗುತ್ತೆ. ಇವತ್ತಿಂದ ಸ್ಟಾರ್ಟ್ ಆಗಿದೆ. ಎಲ್ಲರೂ ಬಂದು ಈ ಒಂದು ಎನ್ವೈರನ್ಮೆಂಟ್ ನ ಎಂಜಾಯ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಮಕ್ಕಳಿಗೂ, ಫ್ಯಾಮಿಲೀಸಿಗೂ, ವಯಸ್ಸಾದವ್ರಿಗೂ ಎಲ್ರಿಗೂ ತುಂಬಾ ಖುಷಿ ಕೊಡುವಂಥದ್ದು. ಹೌದೌದು ಹೌದು ಹೌದು. ನಾವು ಬೆಂಗಳೂರಲ್ಲಿ ಇದ್ ಬಂದವರು. ಸೊ ಹಾಗಾಗಿ ಯಾವಾಗ್ಲೂ ಫ್ಲವರ್ ಶೋ ಅಂತ ಹೇಳಿದ್ರೆ ವಿಧಾನಸೌಧಕ್ಕೆ ಅಂದ್ರೆ ಮೀನ್ಸ್ ವಿಧಾನಸೌಧ ಲಾಲ್ ಬಾಗಲ್ಗೆ ಹೋಗಿ ಎಲ್ಲ ಫ್ಲವರ್ ಶೋ ನೋಡ್ ಬರ್ತಾ ಇದ್ವಿ. ಬಟ್ ದಾವಣಗೆರೆ ಈ ತರದೊಂದು ಫ್ಲವರ್ ಶೋ ನೋಡೋದು ತುಂಬಾ ಖುಷಿ ಅನ್ಸುತ್ತೆ. ಸೊ ಹಾಗಾಗಿ ಹೌದು, ಈ ಪ್ರತಿ ಸರಿ ನಾವು ಬರ್ತೀವಿ. ಪ್ರತಿ ಸಿರಿಧಾನ್ಯದ ಆಗಿರ್ಬೋದು, ಹೊಸ ಹೊಸ ಫ್ರೂಟ್ಸ್ ಗಳಾಗಿರ್ಬೋದು, ಫ್ಲವರ್ ಶೋ ಆಗಿರ್ಬೋದು, ಅಂದ್ರೆ ಪ್ರತಿ ಸರಿನೂ ಹೊಸ ರೀತಿಯಾಗಿರುವಂತದ್ದು ಮಾಡ್ತಾರೆ. ಸೊ ನೋಡೋದಕ್ಕೂ ಖುಷಿ ಆಗುತ್ತೆ, ನಮಗೂ ಒಂಥರ ಹೆಮ್ಮೆ. ನಾವು ದಾವಣಗೆರೆಯವರಾಗಿ ದಾವಣಗೆರೆಯಲ್ಲಿ ಈ ತರದೊಂದು ಫ್ಲವರ್ ಶೋ ಎಲ್ಲ ನೋಡೋದಕ್ಕೆ ನಮಗೂ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು. ನನ್ನ ಹೆಸರು ಸವಿತಾ ಅಂತ. ಇವತ್ತು ನಾವು ಗ್ಲಾಸ್ ಹೌಸ್ ನೋಡೋಣ ಅಂತ ಬಂದಿದ್ವಿ. ಇವತ್ತು ಭಾರಿ ಕಣ್ಣಿಗೆ ಹಬ್ಬದ ವಾತಾವರಣ ಇದೆ, ಚೆನ್ನಾಗಿದೆ. ಈ ವರ್ಷ ಫಲಪುಷ್ಪ ಪ್ರದರ್ಶನದಲ್ಲಿ ವಿಧಾನಸೌಧ ಮಾಡಿದ್ದಾರೆ. ತುಂಬ ಸುಂದರವಾಗಿದೆ, ಚೆನ್ನಾಗಿದೆ. ಮಕ್ಕಳೆಲ್ಲ ಕರ್ಕೊಂಡ್ಬಂದೇವೆ, ಫ್ಯಾಮಿಲಿ ಸಮೇತ ಬಂದೇವೆ, ಚೆನ್ನಾಗಿದೆ. ಎಲ್ಲರೂ ಪ್ರತಿ ವರ್ಷ ಬರ್ತಿರ್ತೇವೆ. ಈ ವರ್ಷ ದುರ್ಗಮ್ಮ ಜಾತ್ರೆ ದಿವಸ ಬಂದಿದ್ದು ಇನ್ನೂ ಖುಷಿ ಆಯ್ತು, ಚೆನ್ನಾಗಿದೆ. ಓಕೆ. ನನ್ನ ಹೆಸರು ವಿಕ್ರಮ್ ಸಣ್ಮನಿ ಅಂತ. ಗ್ಲಾಸ್ ಹೌಸ್ಗಿಂತ ದಾವಣಗೆರೆ ಗ್ಲಾಸ್ ಹೌಸ್ ತುಂಬಾ ಚೆನ್ನಾಗಿದೆ. ಆಮೇಲೆ ಅಂದ್ರೆ ತುಂಬಾ ಮಕ್ಳಿಗೆ ಹೆಲ್ಪ್ ಆಗುತ್ತೆ. ಏನಂದ್ರೆ ಇಲ್ಲಿ ಫ್ಲವರ್ ಪ್ಲಾಂಟೇಶನ್ ಇಂದ ಮತ್ತೆ ಇಲ್ಲಿ ಸಂಸ್ಕೃತಿಯನ್ನ ಅಳವಡಿಕೆ ಮಾಡೋದ್ರಿಂದ ತುಂಬಾ ಹೆಲ್ಪ್ ಇದೆ. ಬಂದು ಎಲ್ಲರೂ ಬಂದು ನೋಡಿ. ಸಿರಿಧಾನ್ಯಗಳದ್ದು ಕೂಡ ಇಲ್ಲಿ ಇಲ್ಲಿ ಇಟ್ಟಿದ್ದಾರೆ, ಬಂದು ಎಲ್ಲರೂ ಕೂಡ ನೋಡಿ.